ಇನ್ನೊಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಈ ಬಗ್ಗೆ ಮಾತನಾಡಿದ್ದಾರೆ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ನಮ್ಮ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಏನಾನ ಪಾಕಿಸ್ತಾನ ಅಂದ್ರೆ ಅವರ ಮೈಯಲ್ಲಿ ರಕ್ತ ಕುದಿಯುತ್ತೆ. ಈ ಕಾಂಗ್ರೆಸ್ ಅವ್ರಿಗೆ ಏನು ಕುದಿತಾನೆ ಇಲ್ಲಲ್ಲ, ಏನು ಅನಿಸ್ತಾನೆ ಇಲ್ಲಲ್ಲ. ನಮ್ಮ ಸೈನಿಕರು ಅಲ್ಲಿ ನಮ್ಮ ಪ್ರಾಣ ಬಿಡ್ತಾ ಇರೋ ಅವ್ರಿಗೇನು ಉತ್ತರ ಕೊಡೋದು ನಾವು? ನಮ್ಮ ಸೈನಿಕರಿಗೆ, ಗಡಿಗಳನ್ನು ಕಾಯ್ತಾ ಇರುವಂಥ ಸೈನಿಕರಿಗೆ ಅವ್ರಿಗೆ ನಾವು ಅಲ್ಲಿ ಪಾಕಿಸ್ತಾನದವ್ರು ಒಳಗಡೆ ಬರಬಾರ್ದು, ಪಾಕಿಸ್ತಾನ ಜಿಂದಾಬಾದ್ ಅನ್ಬಾರ್ದು ಒಂದು ಫೈಟ್ ಮಾಡ್ತಾವ್ರೆ. ಇಲ್ಲಿ ವಿಧಾನಸೌಧದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಬಂದು ಘೋಷಣೆ ಕೂಗಿಸಿ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಕಾರ್ಗಳ ಅರೇಂಜ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ಮನೆಗೆ ಕಳಿಸಿದಿರಲ್ಲ. ಏನನ್ಬೇಕು ನಿಮ್ಮ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಇದೆಯಾ? ಗೌರವ ಇದನ್ರಿ? ಸಂವಿಧಾನದ ಬಗ್ಗೆ ಗೌರವ ಇದೆ, ಭಾರತ್ ಮಾತಾ ಬಗ್ಗೆ ಗೌರವ ಇದೆ, ರಾಷ್ಟ್ರದ ಬಗ್ಗೆ ಮೊದಲು ಹೇಳಿದ್ರಿ ದೇಶ ವಿಭಜನೆ ಮಾಡಬೇಕು ಅಂತ ಹೇಳಿದ್ರಿ. ಆ ಒಂದು ಭಯೋತ್ಪಾದಕ ಸಂಘಟನೆ ಇದೆಯಲ್ಲ PFI KFD ಇವ್ರನ್ನ ಎಲ್ಲ ಅವ್ರ ಮೇಲೆ ಒಂದು 1200 ಕೇಸನ್ನು ವಾಪಸ್ ತೆಗೆದುಕೊಂಡ್ರಿ. ಗಲ್ಲಿಗಳಲ್ಲಿ ಇವತ್ತು ಕರ್ನಾಟಕದ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ 500-600 ಜನ ಪೊಲೀಸರು, ದೊಡ್ಡ ದೊಡ್ಡ ಅಧಿಕಾರಿಗಳು, IAS IPS, ಇಂಥ MLAಗಳು MP ಗಳು ಇಂಥ ಸ್ಥಳದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ರೆ ಎಷ್ಟು, ಸತ್ರೆ ಎಷ್ಟು? ಈ ಸರ್ಕಾರ ನಾಚಿಕೆ ಆಗ್ಬೇಕು. ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಬರಬೇಕಾಯ್ತು, ಆಕ್ಷನ್ ಮಾಡಬೇಕಾಯ್ತು. ಅವನ್ನ ನಾನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲಿ ಬಂಧಿಸ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂತ ಇದ್ರು. ಒಬ್ಬರು ಇಲ್ಲ ಸ್ಟೇಟ್ಮೆಂಟ್, ಒಬ್ಬರು ಅದ್ರ ಬಗ್ಗೆ ಚಕಾರ ಎತ್ತದ ಇಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕದ 7 ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ. ಇಂಥ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತಗ್ಸುವಂಥದ್ದು. ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಅವಮಾನ. ಇದು ಅಶೋಕ್ ಅವರ ಮಾತು. ಅಶೋಕ್ ಅವರು ಹೇಳ್ತಿದ್ದಂಥ ಮಾತುಗಳನ್ನು ನಾವು ಕೇಳಿದ್ವಿ. ಈಗಾಗಲೇ ಅವರು ಪ್ರತಿಭಟನೆಗೂ ಕೂಡ ಎಲ್ಲರೂ ಸಜ್ಜಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, BJP ಇದನ್ನು ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಈಗ ಪಾಕ್ ಪರ ಘೋಷಣೆ ಕೂಗದಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಈಗ ಪ್ರತಿಭಟನೆ ಕೂಡ ಶುರು ಆಗಿದೆ. ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ ನಂತರವೂ ಕೂಡ ಸರ್ಕಾರ ಇದನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಪೊಲೀಸರು ಇಲ್ಲಿಯ ತನಕ ಯಾವುದೇ ವ್ಯಕ್ತಿಗಳನ್ನು ಬಂಧಿಸಲಿಲ್ಲ, ಸರಿಯಾದಂಥ ಮೊಕದ್ದಮೆಗಳನ್ನು ದಾಖಲಿಸಲಿಲ್ಲ. ಕಾಂಗ್ರೆಸ್ನ ಈ ರೀತಿಯಾದಂಥ ತುಷ್ಟೀಕರಣದ ನೀತಿಯ ಕಾರಣಕ್ಕೋಸ್ಕರನೇ ದೇಶದ್ರೋಹಿಗಳು, ಭಾರತ ವಿರೋಧಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಲಿಕ್ಕೆ ಇವತ್ತು ಕಾರಣ ಆಗಿದೆ. ನಾವಿದನ್ನು ಖಂಡಿಸಿ ಇವತ್ತು ವಿಧಾನಸೌಧದ ಒಳಗೂ ಕೂಡ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದರ ಹೊಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೊರಬೇಕು. ಯಾವುದೋ ಒಬ್ಬ ಒಂದು ವ್ಯಕ್ತಿಯ ಬಂಧನದಿಂದ ಇಡೀ ಪ್ರಕರಣವನ್ನು ಮುಚ್ಚುವಯಿತು ಅಂತೇಳಿ ಇದನ್ನು ಮರೆಮಾಚುವಂಥ ಅಗತ್ಯ ಇಲ್ಲ. ಇಡೀ ಪ್ರಕರಣದ ನೈತಿಕತೆಯನ್ನು ಮುಖ್ಯಮಂತ್ರಿಗಳೇ ಹೊರಬೇಕು.